ಹೊರದೇಶದವರು ಚೀನಾ ದೇಶಕ್ಕೆ ಬಂದ್ರೆ 24 ಅವರ್ಸ್ ಒಳಗಡೆ ಮಾಡಬೇಕಾದಂತ ಕೆಲಸ ಇದು. ಚೈನಾಗೆ ಬರುವಂಥ ವಿದೇಶಿಗರು ಅಥವಾ ಚೈನಾದಲ್ಲಿ ಕೆಲಸ ಮಾಡ್ತಿದ್ದವರು ಅವ್ರ ದೇಶಕ್ಕೆ ಹೋಗಿ ವಾಪಸ್ ಮತ್ತೆ ಚೈನಾಗೆ ಬಂದ 24 ಗಂಟೆ ಒಳಗಡೆ ಈ ಎಂಟ್ರಿ ಎಕ್ಸಿಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಮಾಡಿಸ್ಲೇಬೇಕು. ಈ ಎಂಟ್ರಿ ಎಕ್ಸಿಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಚೈನಾದ ದೇಶದ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾಡ್ತಾರೆ. ಟೆಂಪ್ರರಿ ರೆಸಿಡೆಂಟ್ಸ್ ಯಾರು ಇರ್ತಾರೋ ಅಂದ್ರೆ ನಾವು ಚೈನಾದಲ್ಲಿ ಯಾರಿಗೂ ಕೂಡ ಪರ್ಮನೆಂಟ್ ವೀಸಾ ಸಿಗೋದಿಲ್ಲ. ಸೊ ಟೆಂಪರರಿ ರೆಸಿಡೆಂಟ್ಸ್ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಇದನ್ನ ನೋಡ್ತಾರೆ. ಸೊ ಇದರಿಂದ ಏನೇನು ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಅಂದ್ರೆ ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇರೋದಿಲ್ಲ, ಅಂದ್ರೆ ಚೈನಾಗೆ ಯಾರು ಇಲ್ಲಿಗಲ್ ಆಗಿ ಎಂಟ್ರಿ ಕೊಡಕ್ಕೆ ಚಾನ್ಸೇ ಇಲ್ಲ ಅಂತ ಆಯ್ತು. ನಾವು ಏರ್ಪೋರ್ಟ್ ಬಂದು ಇಮಿಗ್ರೇಷನ್ ಆಗಿ 24 ಅವರ್ಸ್ ಒಳಗಡೆ ನಮ್ಗೆ ಇದು ಟೈಮ್ ಇರುತ್ತೆ. ನಾವು ಆನ್ಲೈನ್ ಇಂದ ಮಾಡ್ಬೋದು ಅಥವಾ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಲ್ಲಿ ಸಪರೇಟ್ ಆಗಿ ಒಂದು ಇದೇ ತರ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿಗೆ ಬಂದು ಕೂಡ ಮಾಡಿಸ್ಬೋದು. ಇನ್ ಕೇಸ್ ನಾವು 24 ಅವರ್ಸ್ ಒಳಗಡೆ ಬಂದ್ ಮಾಡಿಸ್ಲಿಲ್ಲ ಅಂತಂದ್ರೆ ಮನೆಗೆ ಹುಡ್ಕೊಂಡ್ ಬರ್ತಾರೆ ಅವರು ಎಲ್ಲಾ ಇಮಿಗ್ರೆಂಟ್ಸ್ ಕೂಡ. ಇದಷ್ಟೇ ಅಲ್ಲದೆ ಪ್ರತಿ ಒಂದು ಲೀಗಲ್ ಇಮಿಗ್ರೆಂಟ್ಸ್ ಕೂಡ 6 ತಿಂಗಳು 3 ತಿಂಗಳಿಗೆ ಬಂದು ಮನೆ ಹತ್ರ ಚೆಕ್ ಮಾಡ್ತಾನೆ ಇರ್ತಾರೆ ಇದೀವೋ ಇಲ್ವೋ ಅಂತ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ಬಲೆ ಹಾಕಕ್ಕೆ ಎಷ್ಟು ಚೆನ್ನಾಗಿ ಒಳ್ಳೆ ಪ್ರಾಸೆಸ್ ಸಿಸ್ಟಮ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಲ್ವಾ ಚೈನಾದಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.